ಇದು ಡೇ 2 ಆಫ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ಟ್ರಾಂಗ್ ಪ್ರಾಂಪ್ಟ್ ಮತ್ತು ವೀಕ್ ಪ್ರಾಂಪ್ಟ್ನ ಡಿಫ್ರೆನ್ಸಸ್. ಸ್ಟ್ರಾಂಗ್ ಪ್ರಾಂಪ್ಟ್ ಅಂದರೆ ಏನು, ವೀಕ್ ಪ್ರಾಂಪ್ಟ್ ಅಂದರೆ ಏನು. ವೀಕ್ ಪ್ರಾಂಪ್ಟಲ್ಲಿ ನಾವು ಟೆಲ್ ಮಿ ಅಬೌಟ್ ಪೈಥನ್ ಅನ್ನೋದು ವೀಕ್ ಪ್ರಾಂಪ್ಟ್. ಇಲ್ಲಿ ಯಾವತ್ತೇ ಆಗಲಿ ಅಬೌಟ್ ಅಂತ ಯೂಸ್ ಮಾಡಿದಾಗ ಅಬೌಟ್ ಪೈಥನ್ ಅನ್ನೋದು ಸ್ನೇಕಾ, ಪೈಥನ್ ಅನ್ನೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಾ, ಅಥವಾ ಈ ಪೈಥನನ್ನು ಎಷ್ಟು ಲೈನ್ಸಲ್ಲಿ ಡಿಸ್ಕ್ರೈಬ್ ಮಾಡ್ತಿದ್ರಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದು ವೀಕ್ ಪ್ರಾಂಪ್ಟ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಟೆಲ್ ಮಿ ಅಬೌಟ್ ಪೈಥನ್ ಈಸ್ ಅ ಹೈ ಲೆವೆಲ್ ಡಿಸೈನ್ ಅಂತ ಇಷ್ಟೆಲ್ಲ ಬಂತು ನೋಡಿ, ಇಷ್ಟುದ್ದ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಆದರೆ ನನಗೆ ನೋ ಐ ಮೀನ್ ಸ್ನೇಕ್ ಅಂತ ಕೇಳಿದ ತಕ್ಷಣ ಐ ಮೀನ್ ಸ್ನೇಕ್, ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿ ಪೈಥನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದೆ. ಸೊ ಇದು ಒಂದು ವೀಕ್ ಪ್ರಾಂಪ್ಟ್ ಆಯಿತಾ. ಹಾಗೆಯೇ ನಾನು ಹೇಳ್ತಾ ಇದ್ದೀನಿ ಒಂದು ಸ್ಟ್ರಾಂಗ್ ಪ್ರಾಂಪ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಯು ಆರ್ ಅ ಪ್ರೋಗ್ರಾಮಿಂಗ್ ಟೀಚರ್, ಎಕ್ಸ್ಪ್ಲೈನ್ ಪೈಥನ್ ಟು ಅ ಕಂಪ್ಲೀಟ್ ಬಿಗಿನರ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ ಅ 3 ಬುಲೆಟಿನ್ ಪಾಯಿಂಟ್ಸ್. ವಾಟ್ ಈಸ್ ಪೈಥನ್, ವೈ ಇಟ್ಸ್ ಪಾಪ್ಯುಲರ್, ಒನ್ ರಿಯಲ್ ವರ್ಲ್ಡ್ ಥಿಂಗ್ ಯು ಕ್ಯಾನ್ ಬಿಲ್ಡ್ ವಿತ್ ಇಟ್, ಕೀಪ್ ಈಚ್ ಪಾಯಿಂಟ್ ಅಂಡರ್ 2 ಸೆಂಟೆನ್ಸಸ್ ಅಂತ ಹೇಳಿದಾಗ ನೋಡಿ, ದಿಸ್ ಇಸ್ ಔಟ್ಪುಟ್. ನಿಮ್ಮ ಆನ್ಸರ್ನ ಎಷ್ಟು ಪ್ರಿಸೈಸ್ ಆಗಿ ನಿಮಗೆ ಕೊಡ್ತದೆ. ಸೊ ಯಾವತ್ತೇ ಆಗಲಿ ಪ್ರಾಂಪ್ಟಿಂಗ್ ಮಾಡಬೇಕಾದ್ರೆ ಅಬೌಟ್ ಅನ್ನೋದನ್ನು ಯೂಸ್ ಮಾಡಬಾರ್ದು, ಈ ವೇಗ್ ವರ್ಡ್ಸ್ಗಳನ್ನ ಯೂಸ್ ಮಾಡಬಾರ್ದು. ಸೊ ಇದನ್ನೇ ಸ್ಟ್ರಾಂಗ್ ಪ್ರಾಂಪ್ಟ್ ಮತ್ತು ವೀಕ್ ಪ್ರಾಂಪ್ಟ್ನ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ನೀವು ಸ್ಟ್ರಾಂಗ್ ಪ್ರಾಂಪ್ಟ್ ಬರೆದಷ್ಟು ನಿಮ್ಮ ಔಟ್ಪುಟ್ ಅನ್ನೋದು ತುಂಬ ಪ್ರಿಸೈಸ್ ಆಗಿ ಹೋಗುತ್ತೆ. ಸೊ ಸಿ ಯು ಇನ್ ಡೇ 3 ಆಫ್ ಪ್ರಾಂಪ್ಟ್ ಇಂಜಿನಿಯರಿಂಗ್.